ಒಂದು ಹಳ್ಳಿಯಲ್ಲಿ ಒಂದು ನಾಯಿ ವಾಸಿಸುತ್ತಿತ್ತು. ಒಂದು ದಿನ ಅದಕ್ಕೆ ದೊಡ್ಡ ಮಾಂಸದ ತುಂಡು ಸಿಕ್ಕಿತು. ಅದನ್ನು ಬಾಯಲ್ಲಿ ಹಿಡಿದು ಸಂತೋಷದಿಂದ ನದಿಯ ದಾರಿಯಲ್ಲಿ ನಡೆಯುತ್ತಿತ್ತು. ದಾರಿ ಮಧ್ಯೆ ನದಿಯ ಮೇಲಿರುವ ಸೇತುವೆಯನ್ನು ದಾಟುವಾಗ ನೀರಿನಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿತು. ನಾಯಿಗೆ ನೀರಿನಲ್ಲಿ ಕಂಡ ಪ್ರತಿಬಿಂಬ ಮತ್ತೊಂದು ನಾಯಿ ಎಂದು ತೋಚಿತು. ಅದರ ಬಾಯಲ್ಲೂ ದೊಡ್ಡ ಮಾಂಸದ ತುಂಡು ಇದೆ ಎಂದು ಭಾವಿಸಿತು. ನನ್ನದು ಒಂದೇ ತುಂಡು, ಅವನದು ಇನ್ನೊಂದು. ಅವನಿಂದಲೂ ಕಸಿದುಕೊಂಡರೆ ನನಗೆ 2 ತುಂಡು ಸಿಗುತ್ತವೆ ಎಂದು ನಾಯಿ ಲೋಭಪಟ್ಟಿತು. ಆ ಲೋಭದಿಂದ ಅದು ನೀರಿನಲ್ಲಿರುವ ನಾಯಿಯ ಮೇಲೆ ಭೊಂಕು ಹಾಕಿತು. ಆ ಕ್ಷಣದಲ್ಲೇ ಅದರ ಬಾಯಲ್ಲಿದ್ದ ಮಾಂಸದ ತುಂಡು ನೀರಿನಲ್ಲಿ ಬಿದ್ದು ಹರಿದು ಹೋಯಿತು. ನಾಯಿ ಅಳುತ್ತಾ ನದಿಯ ದಡದಲ್ಲಿ ಕುಳಿತಿತು. ತನ್ನ ಮೂರ್ಖತನದಿಂದ ಕೈಯಲ್ಲಿದ್ದುದನ್ನೇ ಕಳೆದುಕೊಂಡಿತು. ಸ್ವಲ್ಪ ಹೊತ್ತಿನ ನಂತರ ನಾಯಿಗೆ ತನ್ನ ತಪ್ಪು ಅರಿವಾಯಿತು. ಲೋಭ ಮಾಡದೇ ಇದ್ದಿದ್ದರೆ ನನಗೆ ಇಷ್ಟು ನಷ್ಟವಾಗುತ್ತಿರಲಿಲ್ಲ ಎಂದು ಪಶ್ಚಾತ್ತಾಪಪಟ್ಟಿತು. ಆದರೆ ಕಳೆದು ಹೋದ ಮಾಂಸ ಮರಳಿ ಸಿಗಲಿಲ್ಲ.